ಮೈಸೂರಿನಲ್ಲಿ ರಸ್ತೆ ರಾಜಕೀಯ ಬೀದಿ ಕಾಳಗಕ್ಕೆ ವೇದಿಕೆಯಾಗಿದೆ. ಮೈಸೂರಿನಿಂದ ಕೆಆರ್ಎಸ್ಗೆ ಸಂಪರ್ಕಿಸುವಂತ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡುವ ವಿಚಾರವಾಗಿ ದೊಡ್ಡ ಜಟಾಪಟಿ ಕೂಡ ನಡೆದಿದೆ. ಇವತ್ತು ನಾವು ಮಾತಾಡ್ತಕ್ಕಂಥದ್ದು ಮೌನ ಪ್ರತಿಭಟನೆ. ಮೈಸೂರಿನಲ್ಲಿ ತಾರಕಕ್ಕೇರಿದ ರಸ್ತೆ ರಾಜಕೀಯ. ಸಿದ್ದರಾಮಯ್ಯ ಹೆಸರು ನಾಮಕರಣಕ್ಕೆ ಬಿಜೆಪಿ ವಿರೋಧ. ರಸ್ತೆ ರಾಜಕೀಯ, ರಸ್ತೆಯಲ್ಲೇ ರೋಷಾವೇಶ. ಪೊಲೀಸರು ಮತ್ತು ಬಿಜೆಪಿ ಕಾರ್ಯಕರ್ತರ ಮಧ್ಯೆ ವಾಗ್ಯುದ್ಧ. ರಸ್ತೆಯಲ್ಲೇ ಕುಳಿತು ಸರ್ಕಾರದ ವಿರುದ್ಧ ಆಕ್ರೋಶ. ಮೈಸೂರಿನಿಂದ ಕೆಆರ್ಎಸ್ ಸಂಪರ್ಕಿಸುವ ಈ ರಸ್ತೆಗೆ ಮೈಸೂರು ಮಹಾನಗರ ಪಾಲಿಕೆ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತ ಹೆಸರಿಡಲು ಮುಂದಾಗಿದೆ. ಇದಕ್ಕೆ ಬಿಜೆಪಿ ಭಾರಿ ವಿರೋಧ ವ್ಯಕ್ತಪಡಿಸಿದ್ದು ಇವತ್ತು ಮೌನ ಪ್ರತಿಭಟನೆ ಹಮ್ಮಿಕೊಂಡಿತ್ತು. ಆದರೆ ಈ ಮೌನ ಹೆಚ್ಚು ಕಾಲ ಉಳಿಲಿಲ್ಲ. ಪೊಲೀಸರು ಪ್ರತಿಭಟನೆಗೆ ಅವಕಾಶ ನೀಡದಿದ್ದಕ್ಕೆ ಸಿಡಿದೆದ್ದ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ರು. ನಾವು ಲೆಟರ್ ಕೊಟ್ಟಿದ್ದೀವಿ, ನಾವು ಪ್ರತಿಭಟನೆ ಮಾಡಕ್ಕೂ ನಿಮ್ಗೆಲ್ಲ ಅವಕಾಶ ಕೊಡೋಲ್ಲ. ಇದು ಹಿಟ್ಲರ್ ಸರ್ಕಾರನ ಯಾತಕ್ಕೋಸ್ಕರ ಪ್ರತಿಭಟನೆ? ಹಾಗಾದ್ರೆ ಮೈಸೂರು ಸೇರಿ ನಾವು ಮಾತಾಡ್ತಕ್ಕಂಥದ್ದು ಮೌನ ಪ್ರತಿಭಟನೆ. ಇಲ್ಲ ಅಂದ್ರೆ ನೀವು ಎಂಟೈರ್ ಮೈಸೂರಲ್ಲಿ ಯಾವ ಪಕ್ಷವರು ಪ್ರತಿಭಟನೆ ಮಾಡಕ್ಕೆ ಅವಕಾಶ ಕೊಡಲ್ಲ ಅಂತ ಇವತ್ತು ರೇಟಿಂಗ್ ಹಾಕೊಡಿ. ನಾವು ಹೋಗ್ತೀವಿ, ವಾಪಸ್ ಹೋಗ್ತೀವಿ. ಈ ಪ್ರತಿಭಟನೆಗೆ ಪರ್ಮಿಷನ್ ಕೊಡಿ. ಯಾಕೆ ಕೊಡಲ್ಲ ನೀವು? ನಾವೇನು ಸ್ಟ್ರೈಕ್ ಮಾಡಿದ್ರೆ ನಾವೇ ಲೂಟಿ ಮಾಡ್ತಾ ಇದೀವ? ಚಲುವಾಂಬ ಪಾರ್ಕ್ ಬಳಿ ಕಪ್ಪು ಪಟ್ಟಿ ಕಟ್ಟಿಕೊಂಡು ಪ್ರತಿಭಟನೆ ಮಾಡುತ್ತಿದ್ದ ಬಿಜೆಪಿ ಸ್ಯಾನಿಟೋರಿಯಂ ಆಸ್ಪತ್ರೆವರೆಗೆ ಪ್ರತಿಭಟನಾ ಮೆರವಣಿಗೆಗೆ ಮುಂದಾಗಿತ್ತು. ಆದರೆ ಪೊಲೀಸರು ಚಲುವಾಂಬ ಪಾರ್ಕ್ ಬಳಿಯೇ ಪ್ರತಿಭಟನೆಗೆ ಬ್ರೇಕ್ ಹಾಕಿದ್ರು. ಇದರಿಂದ ದೊಡ್ಡ ಹೈಡ್ರಾಮವೇ ನಡೆಯಿತು. ಮಾಜಿ ಸಂಸದ ಪ್ರತಾಪ್ ಸಿಂಹ ಸೇರಿ ಹಲವು ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಪ್ರತಿಭಟನೆ ವೇಳೆ ಮಾತನಾಡಿದ ಮಾಜಿ ಸಂಸದ ಪ್ರತಾಪ್ ಸಿಂಹ, ಪ್ರಿನ್ಸೆಸ್ ಹೆಸರನ್ನ ಯಾವುದೇ ಕಾರಣಕ್ಕೂ ಬದಲಿಸಬಾರದು. ಸಿದ್ದರಾಮಯ್ಯನವರ ಹೆಸರು ಮುಡಾದಲ್ಲಿ ಚಿರಸ್ಥಾಯಿಯಾಗಿ ಉಳಿದಿದೆ ಅಂದ್ರು. ಮೈಸೂರು ಮಹಾನಗರ ಪಾಲಿಕೆ ಇಶ್ಯೂ ಮಾಡಿರುವಂತ ನೋಟಿಫಿಕೇಶನ್ ವಾಪಸ್ ತೆಗೆದುಕೊಳ್ಬೇಕು. ಈಗಾಗಲೇ ಇರುವಂತಹ ಹೆಸರನ್ನ ಬದಲಾಯಿಸೋದಕ್ಕೆ ಕಾರ್ಪೊರೇಷನ್ ಕೂಡ ಹಕ್ಕಿಲ್ಲ. ಕರ್ನಾಟಕ ಮುನ್ಸಿಪಲ್ ಆಕ್ಟ್ ಬರೋದಕ್ಕಿಂತ ಮೊದಲನೇ CITB ಅನ್ನೋದು ಬಹಳಷ್ಟು ವರ್ಷಗಳ ಹಿಂದೆನೆ ಬಂದು ಮಹಾರಾಜರ ಕಾಲದಲ್ಲಿ ಇದಕ್ಕೆ ಪ್ರಿನ್ಸೆಸ್ ರೋಡ್ ಅಂತ ಹೆಸರಿರೋದ್ರಿಂದ ಅದನ್ನು ಬದಲಾಯಿಸುವಂಥ ಯಾವುದೇ ಹಕ್ಕಾಗಲಿ ಅವಕಾಶಗಳಾಗಲಿ ಮೈಸೂರು ಮಹಾನಗರ ಪಾಲಿಕೆಗೆ ಇಲ್ಲ. ಆಲ್ರೆಡಿ ಇಟ್ಟಿರುವಂಥ ಹೆಸರನ್ನು ಬದಲಾಯಿಸಬೇಕಾದಂತಹ ಅನಿವಾರ್ಯತೆ ಅಥವಾ ದಾರ್ಷ್ಟ್ಯ, ದ್ವೇಷ ಈ ಸರ್ಕಾರಕ್ಕೆ ಯಾಕಿದೆ ಅಂತ ನಮಗೆ ಅರ್ಥವಾಗ್ತಿಲ್ಲ. ನೀವು ಮೂಡಾದಲ್ಲಿ ಮಾಡಿರುವಂಥ ಕೆಲಸ ಮೂಡ ಇರೋವರೆಗೂ ಕೂಡ ನಿಮ್ಮ ಹೆಸರು ಚಿರಸ್ಥಾಯಿಯಾಗಿ ಇರುವ ರೀತಿಯಲ್ಲಿ ಆಗಿದೆ. ಹಾಗಾಗಿ ಈ ರಸ್ತೆಗೆ ಮತ್ತೊಂದ್ಸರಿ ಹೆಸರಿಡುವಂಥದ್ದು ಅಗತ್ಯ ಇಲ್ಲ. ಇನ್ನು ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಸಂಸದ ಜಗದೀಶ್ ಶೆಟ್ಟರ್, ಸಿದ್ದರಾಮಯ್ಯನವರಿಗೆ ಯಾಕೆ ಈ ಆಸೆ ಹುಟ್ಟಿದೆ ಗೊತ್ತಿಲ್ಲ, ಒಂದು ರಸ್ತೆಗೆ ಇಷ್ಟೆಲ್ಲಾ ವಿವಾದನ ಅಂತ ಪ್ರಶ್ನಿಸಿದ್ದಾರೆ. ಸಿದ್ದರಾಮಯ್ಯನವರಿಗೆ ಯಾಕಿದು ಆಸೆ ಹುಟ್ಟಿದ್ದು ಗೊತ್ತಿಲ್ಲ. ನೋಡಿ, ಪ್ರೀತಿ ವಿಶ್ವಾಸದಿಂದ ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಂಥವ್ರು ಅವ್ರ ಹೆಸರು ಯಾವುದೋ ಒಂದು ರಸ್ತೆಗೆ ಹೆಸರು ಇಡುವಂಥ ಸಂದರ್ಭದಲ್ಲಿ ವಾದ ವಿವಾದ ಆಗಲೇಬಾರ್ದು. ಎಲ್ಲರೂ ಸರ್ವಸಮ್ಮತವಾಗಿ ಹೆಸರಿಡುವಂಥ ಕೆಲಸಕ್ಕೆ ಒಪ್ಪಬೇಕು. CM ಅವರು ವಾದ ವಿವಾದಕ್ಕೆ ಬೇಡ ಅಂತ ಹೇಳ್ಬಿಡ್ಬೇಕು. ಅವರು ಸಿದ್ದರಾಮಯ್ಯರು ಈ ಕಾಂಟ್ರವರ್ಸಿಗೆ ಯಾಕೆ ಹೋಗ್ತಾರೆ ನಂಗೆ ಅರ್ಥನೇ ಇಲ್ಲ. ಇನ್ನು ಸಿದ್ದರಾಮಯ್ಯ ಎಡಪಂಥೀಯ ಮನಸ್ಥಿತಿಯವರು, ಇಂಥ ಚಿಲ್ಲರೆ ವಿವಾದದಲ್ಲಿ ಬೀಳಬಾರದು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕುಟುಕಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರೋ ಸಚಿವ HC ಮಹದೇವಪ್ಪ, ಸಿದ್ದರಾಮಯ್ಯ ಏನಾದ್ರೂ ಹೆಸರಿಡಿ ಅಂತ ಅರ್ಜಿ ಹಾಕಿದ್ರಾ ಅಂತ ಪಂಚ್ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಸಿದ್ದರಾಮಯ್ಯನವರು ಒಂದು ಸ್ವಲ್ಪ ಲೆಫ್ಟಿಸ್ಟ್ ವಿಚಾರದವರು. ಕರ್ನಾಟಕದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಸುದೀರ್ಘ ಸಮಯದಲ್ಲಿ CM ಸ್ಥಾನದಲ್ಲಿ ಇದ್ದಂಥವರು. ಈ ಚಿಲ್ಲರ ಪಲ್ಯದ ವಿವಾದಕ್ಕೆ ಬೀಳಬೇಡ್ರಿ ಅಂತ ಸಿದ್ದರಾಮಯ್ಯನವರಿಗೆ ನನ್ನದೊಂದು ಸಲಹೆ ಅದ. ಅಲ್ಲಿ ಸ್ಥಳೀಯರು ಸಿದ್ದರಾಮಯ್ಯನವರು ಹೆಸರಿಡಬೇಕು ಅಂತ ಸಿದ್ದರಾಮಯ್ಯನ ಅರ್ಜಿ ಹಾಕಿದ್ದನ್ನು ಕೊಡ್ರಪ್ಪ ಅಂತ. ಸಿದ್ದರಾಮಯ್ಯನಿಗೆ ಹೆಸರಿಟ್ಟಿರೋ ಆ ರೋಡ್ಗೆ ಸಿದ್ದರಾಮಯ್ಯ ರಾಜ್ಯದ ಜನರ ಮನಸ್ಸಲ್ಲಿದ್ದಾರೆ, ಇಡದೇ ಇದ್ರೂ ಇರ್ತಾರೆ. ಮೈಸೂರಿನ ರಸ್ತೆಗೆ ಈಗಾಗಲೇ ಪ್ರಿನ್ಸೆಸ್ ಹೆಸರು ನಾಮಕರಣವಾಗಿದೆ. ಈ ಹೆಸರನ್ನ ತೆಗೆದು ಸಿದ್ದರಾಮಯ್ಯ ಹೆಸರು ನಾಮಕರಣಕ್ಕೆ ಮುಂದಾಗಿರೋದೇ ದೊಡ್ಡ ಜಟಾಪಟಿಗೆ ಕಾರಣವಾಗಿದೆ. ಪಾಲಿಕೆ ನಾಮಕರಣ ವಿಚಾರ ಕೈಬಿಟ್ರೆ ರೋಡ್ ರಾಜಕೀಯಕ್ಕೆ ಬ್ರೇಕ್ ಬೀಳಬಹುದು. ಇಲ್ಲವಾದ್ರೆ ರಸ್ತೆ ರಾಜಕೀಯ ಮೈಸೂರಿನಲ್ಲಿ ಮತ್ತಷ್ಟು ತಾರಕಕ್ಕೇರುವ ಸಾಧ್ಯತೆ ಇದೆ. ರಾಮ್, TV9 ಮೈಸೂರು.